ಪತ್ತಿನ ಸಹಕಾರ ಸಂಘ ನಿಯಮಿತ ಮಡಂತ್ಯಾರು ಇದರ 50ನೇ ವರ್ಷದ ಸುವರ್ಣ ಸಂಭ್ರಮದ ಹಿನ್ನೆಲೆ ಪರಿಶ್ರಮ ಎನ್ನುವ ಕಟ್ಟಡವನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಸೆಪ್ಟೆಂಬರ್ 23ರಂದು ಈ ವಿಶೇಷ ಕಾರ್ಯಕ್ರಮ ನಡೆಯಲಿಕ್ಕಿದೆ. 50 ವರ್ಷ ಹೇಗೆ ನಡೀತು? ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಬೇಕು ಅಂತ ಹೇಳಿದ್ರೆ ಈಸಿ ಏನಿಲ್ಲ. ಅದು ಕೂಡ 50 ವರ್ಷ ಈ ಈ ಒಂದು ಸಂಘವನ್ನಾಗಿರ್ಬೋದು ಅಥವಾ ಈ ಬ್ಯಾಂಕ್ ಆಗಿರ್ಬೋದು ಅದನ್ನ ಮುನ್ನಡೆಸುವಂತ ಕೆಲಸವನ್ನ ಹಲವಾರು ಮಂದಿ ಮಾಡಿದ್ದಾರೆ. 50 ವರ್ಷದ ಶ್ರಮ ಹೇಗಿತ್ತು, ಅದರ ಪರಿಶ್ರಮದ ಕಟ್ಟಡ ಕೂಡ ಇವತ್ತು ಸೆಪ್ಟೆಂಬರ್ 23ರಂದು ಉದ್ಘಾಟನೆ ಆಗ್ಲಿಕ್ಕಿದೆ. ಅದರ ಬಗ್ಗೆ ನಾವೆಲ್ಲ ಪರಿಚಯವನ್ನು ಮಾಡ್ಕೊಳ್ಳೋಣ. ನಮ್ಮ ಜೊತೆಗೆ ಈ ಒಂದು ಬ್ಯಾಂಕ್ನ ಅಧ್ಯಕ್ಷರಾಗಿರ್ಬೋದು, ಅದ್ರ ಜೊತೆಗೆ ನಿರ್ದೇಶಕರುಗಳಾಗಿರ್ಬೋದು, ಅದ್ರ ಜೊತೆಗೆ ಸಿಇಒ ಆಗಿರ್ಬೋದು, ಎಲ್ಲರೂ ಇದ್ದಾರೆ. ಅವ್ರ ಜೊತೆನೆ ಕೇಳೋಣ 50 ವರ್ಷ ಹೇಗೆ ನಡೀತು, ಅಂದ್ರೆ ನಡೆದು ಬಂದ ದಾರಿ, ಅದರ ಜೊತೆಗೆ ಯಾರೆಲ್ಲ ಪರಿಶ್ರಮ ಇದಕ್ಕೆ ಪಟ್ಟಿದ್ರು ಅನ್ನೋದನ್ನ ನಾವು ಅವ್ರ ಹತ್ರನೇ ಕೇಳ್ಕೊಳ್ಬೋದು. ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸುವರ್ಣ ಮಹೋತ್ಸವದ ಹೊಸ್ತಿಲಿನಲ್ಲಿರುವಂತಹ ನಮ್ಮ ಆಡಳಿತ ಮಂಡಳಿಯ ನೂತನ ಕೇಂದ್ರ ಕಚೇರಿ ಕಟ್ಟಡ ಪರಿಶ್ರಮದ ಉದ್ಘಾಟನಾ ದಿನಾಂಕವನ್ನ 23/9/2024 ಉದ್ಘಾಟನಾ ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದೇವೆ. ಸುಮಾರು 1971ರಲ್ಲಿ ಆರಂಭಗೊಂಡಂತ ಈ ಒಂದು ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘವು ಇವತ್ತು 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಆಚರಿಸುವುದು ನಮ್ಮ ಆಡಳಿತ ಮಂಡಳಿಗೆ ಒಂದು ಹೆಮ್ಮೆಯ ವಿಷಯ. ಹಾಗಾಗಿ ಈ ಒಂದು ಸುಸಜ್ಜಿತ ಕಟ್ಟಡವನ್ನು ಕಟ್ಟಲಿಕ್ಕೆ ನಮ್ಮ ಆಡಳಿತ ಮಂಡಳಿಯವರು ತೀರ್ಮಾನಿಸಿದ ಹಾಗೆ ಸುಮಾರು 4 ಕೋಟಿ ಮೌಲ್ಯದ ಕಟ್ಟಡವನ್ನ ಕಟ್ಟಿ ಲೋಕಾರ್ಪಣೆಗೊಳಿಸಲಿಕ್ಕೆ ಇದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಸಂಘದ ಸದಸ್ಯರನ್ನ, ಆಡಳಿತ ಮಂಡಳಿಯ ನಿರ್ದೇಶಕರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಾ ಈ ಒಂದು ಕಟ್ಟಡ ಪೂರ್ಣಗೊಳಿಸಲಿಕ್ಕೆ ಸಹಕಾರ ನೀಡಿದಂತ ಎಲ್ಲ ನಿರ್ದೇಶಕರಿಗಾಗಲಿ, ಎಲ್ಲ ನಮಗೆ ಈ ಒಂದು ಕಟ್ಟಡ ಕಟ್ಟಲಿಕ್ಕೆ ಯಾರು ಸಹಕರಿಸಿದ್ದಾರೆ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾನು 2014 ನವೆಂಬರ್ 21ರಂದು ಈ ಸಂಸ್ಥೆಯ ಜವಾಬ್ದಾರಿಯ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡಿದ್ದೇನೆ. 2014ರಲ್ಲಿ ಹಳೆ ಕಟ್ಟಡದಲ್ಲಿ ತುಂಬಾ ಸ್ಥಳಾವಕಾಶದ ಕೊರತೆ ಇರುವುದನ್ನು ಮನಗೊಂಡು ನಾವೆಲ್ಲ ಒಂದು ಆಡಳಿತ ಮಂಡಳಿಯ ಸಭೆಯಲ್ಲಿ ತೀರ್ಮಾನ ಮಾಡಿ ಹೊಸ ಕಟ್ಟಡ ಕಟ್ಟಬೇಕು ಎನ್ನುವ ಒಂದು ದೂರದೃಷ್ಟಿ ಇಟ್ಟುಕೊಂಡು ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. 2014ರಿಂದ 2.5 ವರ್ಷದ ತನಕ ಕಟ್ಟಡ ಕಟ್ಟಲಿಕ್ಕೆ ಅದು ಸಾಧ್ಯ ಆಗಲಿಲ್ಲ. ಅಂದ್ರೆ ಕಟ್ಟಡದಲ್ಲಿ ನಿಧಿಯ ಕೊರತೆ ಇತ್ತು. 17ರಲ್ಲಿ ಈ ಒಂದು ಕಟ್ಟಡ ಕಟ್ಟಲಿಕ್ಕೆ ಯೋಜನೆಯನ್ನು ಹಾಕಿದ ಮೇಲೆ 2018 ನವೆಂಬರ್ 20ರಂದು ಈ ಒಂದು ಕಟ್ಟಡ ಕಟ್ಟಲಿಕ್ಕೆ ಶಂಕುಸ್ಥಾಪನೆಯನ್ನು ಹಾಕಿದ್ದೇವೆ. ಕಾರಣಾಂತರದಿಂದ ಮಧ್ಯೆ ಬಂದಂತಹ ಕೊರೋನಾ ಮಹಾಮಾರಿಯಿಂದಾಗಿ ಒಂದು 2 ವರ್ಷಗಳ ಕಾಲ ಕಟ್ಟಡ ಕಾಮಗಾರಿ ಸ್ಥಗಿತಗೊಂಡಿತು. ನಂತರ ಬೇರೆ ಬೇರೆ ಕಾರಣಗಳಿಂದ ಈ ಚುನಾವಣೆ ನೀತಿ ಸಂಹಿತೆಗಳಿಂದ ಒಂದು ವರ್ಷದ ಅವಧಿಗೆ ಕಟ್ಟಡ ಕಾಮಗಾರಿಯನ್ನು ಪೂರ್ತಿಗೊಳಿಸಲಿಕ್ಕೆ ಆಗಲಿಲ್ಲ. ಈಗಾಗಲೇ ನಮಗೆ ಈ ಒಂದು ಉದ್ಘಾಟನೆ ಮಾಡುವಂಥ ಒಂದು ದಿನಾಂಕದ ಭಾಗ್ಯ ಲಭಿಸಿದೆ. ಹಾಗಾಗಿ ಎಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಗ್ರಾಹಕರನ್ನ, ಸಂಘದ ಸದಸ್ಯರನ್ನ ಎಲ್ಲರನ್ನ ಈ ಒಂದು ಉದ್ಘಾಟನೆ ಬರಬೇಕು, ನಮ್ಮ ಕಾರ್ಯಕ್ರಮವನ್ನು ನೋಡಿ ಯಶಸ್ವಿಗೊಳಿಸಬೇಕು ಅಂತೇಳಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ, ನನ್ನ ಹೆಸರು ಜೋಕಿಮ್ ಡಿಸೋಜ್ ಅಂತೇಳಿ. ನಾನು 1996ರಲ್ಲಿ ಈ ಸೊಸೈಟಿಗೆ ಸೇರಿದ್ದು. 2016ರಲ್ಲಿ ನನಗೆ ಸಿಇಒ ಆಗಿ ಪ್ರಮೋಷನ್ ಆಗಿದೆ. ನಾನು ಸೇರುವಾಗ ಇಲ್ಲಿ ರಸಗೊಬ್ಬರದ್ದು ಕೆಲಸ ಮಾಡಿದ್ದೇನೆ, ಪಡಿತರದ ಕೆಲಸ ಮಾಡಿದ್ದೇನೆ. ಅದರ ನಂತರ ಬೇರೆ ಬೇರೆ ಕೆಲಸದಲ್ಲಿ ನಾನು ನೈಪುಣ್ಯತೆ ಹೊಂದಿ 2016ರಲ್ಲಿ ನನಗೆ ನನಗಿಂತ ಹಿರಿಯ ಸಿಬ್ಬಂದಿಗಳು ಬಿಟ್ಟುಕೊಟ್ಟ ಕಾರಣ ನನಗೆ ಪ್ರಮೋಷನ್ ಸಿಕ್ಕಿತ್ತು. 2016 ಆಗಸ್ಟ್ 1ಕ್ಕೆ ನಾನು ಸಿಇಒ ಆಗಿ ಪ್ರಮೋಷನ್ ಪಡೆದಿದ್ದೇನೆ. ಆ ಹೊತ್ತಿಗೆ ಅಧ್ಯಕ್ಷರಾಗಿದ್ದವರು ಅರವಿಂದ್ ಜೈನ್, ಈಗಿನ ಅಧ್ಯಕ್ಷರು. ಹಾಗೆ ಅವರಿಗೆ ಮತ್ತು ನಮಗೆ ಗಳಸ್ಯ ಕಂಠಸ್ಯ ಅಂತೇಳಿ ಒಂದು ಅವಿನಾಭಾವ ಸಂಬಂಧ ಇದೆ. ಹಾಗಾಗಿ ನಮ್ಮೊಳಗೆ ಒಂದು ಚರ್ಚೆ ಬಂದು ಅದನ್ನು ಆಡಳಿತ ಮಂಡಳಿಯ ತಂದು ಒಂದು ಸುಸಜ್ಜಿತ ಕಟ್ಟಡ ಕಟ್ಟಬೇಕು ಅಂತೇಳಿ. ಅಂದರೆ ಈಗ ಇರುವಂಥ ಕಟ್ಟಡ ಅದರಲ್ಲಿ ಎಲ್ಲ ಗ್ರಾಹಕರಿಗೆ ಅವರ ವ್ಯವಹಾರ ಮಾಡಲಿಕ್ಕೆ ತುಂಬ ಕಷ್ಟ ಸಾಧ್ಯ ಇತ್ತು. ಹಾಗಾಗಿ ಅದನ್ನು ಆಡಳಿತ ಮಂಡಳಿಯಲ್ಲಿ ಇಡುವಾಗ ಆಡಳಿತ ಮಂಡಳಿಯಿಂದ ಸಂಪೂರ್ಣ ಅದಕ್ಕೆ ಸಹಮತ ದೊರೆಯಿತು. ಮತ್ತು 2018 ನವೆಂಬರ್ 26ಕ್ಕೆ ಈಗಿನ ಶಾಸಕರು ಮತ್ತು ಆಗಿನ ಶಾಸಕರಾದ ಹರೀಶ್ ಪೂಂಜಾರಿಯಿಂದ ಶಿಲಾನ್ಯಾಸಗೊಂಡು ಆ ದಿವಸ ಢಾಕಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾದ ನಿರಂಜನ್ ಭಾವಂತ ಭಟ್ಟು ಮತ್ತು ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಸೇರಿಕೊಂಡು ಶಿಲಾನ್ಯಾಸ ನೆರವೇರಿಸಿದ್ದು. ಅದರ ನಂತರ ನಮಗೆ ಆ ಹೊತ್ತಿಗೆ ಕಟ್ಟಡ ನಿಧಿಯ ಕೊರತೆ ಇತ್ತು. ನಮ್ಮ ಪ್ರಾಫಿಟಲ್ಲಿ ಏನು ಪ್ರಾಫಿಟ್ ಬಂತೋ ಅದರಿಂದ ಸ್ವಲ್ಪ ಹೆಚ್ಚಿನ ಮೊತ್ತವನ್ನು ನಮ್ಮ ಮಹಾಸಭೆಯ ಅನುಮತಿ ಪಡೆದುಕೊಂಡು ನಾವು ಕಟ್ಟಡ ನಿಧಿಯನ್ನು ಹೆಚ್ಚುವರಿಯಾಗಿ ಸಂಗ್ರಹಿಸ್ತಾ ನಾವು ಈ ಕೆಲಸವನ್ನು ಆರಂಭ ಮಾಡಿದೆವು.
ಆರಂಭ ಮಾಡುವಾಗ ಕೆಲವು ಒಂದು ಹೆಚ್ಚುವರಿ ಮಹಡಿಯನ್ನು ಕಟ್ಟಬೇಕು ಅಂತೇಳಿ ಆಲೋಚನೆ ಮಾಡಿ ಪುನಃ ಆಡಳಿತ ಮಂಡಳಿ ಅದರ ಬಗ್ಗೆ ಚರ್ಚೆ ಮಾಡಿ ಮತ್ತೊಂದು ಹೆಚ್ಚುವರಿ ಮಹಡಿಯನ್ನು ನಿರ್ಮಿಸಿ ಈಗ ನಮ್ಮ ಸಂಘದ 54ನೇ ವರ್ಷದ ಪ್ರಾಯಕ್ಕೆ ನಾವು 4 ಅಂತಸ್ತಿನ ಸುಸಜ್ಜಿತ ಮಡಂತ್ಯಾರ್ನಲ್ಲಿ ಅತ್ಯಂತ ಚೆನ್ನಾಗಿ ಕಂಡುಬರುವ ಒಂದು ಸುಸಜ್ಜಿತ ಕಟ್ಟಡವನ್ನು ಆಡಳಿತ ಮಂಡಳಿಯವರು ನಿರ್ಮಿಸಿದ್ದಾರೆ. ಪ್ರಪ್ರಥಮವಾಗಿ ಈಗಿನ ಆಡಳಿತ ಮಂಡಳಿಯ ವಿಶೇಷವಾಗಿ ಅಧ್ಯಕ್ಷರು ಮತ್ತು ಕಟ್ಟಡ ಸಮಿತಿಯ ಸದಸ್ಯರಾದ ಕುಮಾರ್ ನಾಯ್ಕರವರು ಮತ್ತು ಈಗ ದಿವಂಗತರಾಗಿದ್ದಾರೆ ನಮ್ಮ KP ಮೊಹರ್ ಬಳ್ಳಾಲ್ ಅವರು ಸಿಕ್ಕಾಪಟ್ಟೆ ಶ್ರಮಪಟ್ಟಿದ್ದಾರೆ. ಅವರೊಂದಿಗೆ ಉಪಾಧ್ಯಕ್ಷರು ಮತ್ತು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಕಾಲಕಾಲಕ್ಕೆ ಈ ಕಟ್ಟಡ ಕಾಮಗಾರಿಯನ್ನು ವೀಕ್ಷಿಸಿ ಆಡಳಿತ ಮಂಡಳಿಯೊಂದಿಗೆ ಚೆನ್ನಾಗಿ ಅವರಿಗೆ ಸಪೋರ್ಟ್ ಮಾಡಿದ್ರಿಂದ ಇಷ್ಟು ಒಳ್ಳೆಯ ಕಟ್ಟಡ ಚೆನ್ನಾಗಿ ಬಂದಿದೆ. ಹಾಗಾಗಿ ಅಧ್ಯಕ್ಷರನ್ನು ಮತ್ತು ಎಲ್ಲ ಆಡಳಿತ ಮಂಡಳಿ ಸದಸ್ಯರನ್ನು ನಾನು ಅಭಿನಂದಿಸ್ತೇನೆ ಮತ್ತು ಅವರಿಗೆ ಎಲ್ಲ ಸಂಘದ ಸಿಬ್ಬಂದಿ ವರ್ಗ ಇರ್ಬೋದು ಸದಸ್ಯರ ಪರವಾಗಿ ನಾನು ಧನ್ಯವಾದ ಸಮರ್ಪಿಸ್ತೇನೆ. ಅದಲ್ಲದೆ ಈ 1970ರಲ್ಲಿ ಸ್ಥಾಪನೆಗೊಂಡ ಈ ಸಂಘವು ತುಂಬ ಕಷ್ಟದಲ್ಲಿ ಆ ಹೊತ್ತಿಗೆ ವಿಶೇಷವಾಗಿ ನಾನು ಕೆ ಕೃಷ್ಣ ಭಟ್ರವರನ್ನು ನೆನೆಸ್ತೇನೆ ಮತ್ತು ಅವರು ಸಿಕ್ಕಾಪಟ್ಟೆ ಶಿಸ್ತಿನ ಸಿಪಾಯಿ. ಅವರ ಕೈ ಕೆಳಗೆ ಕೆಲಸ ಮಾಡುವಂಥ ನನಗೆ ಒಂದು ಸುಯೋಗ ದೊರೆತಿದ್ದರಿಂದ ಆ ಹೊತ್ತಿನ ಕಷ್ಟ ಕಾರ್ಪಣ್ಯಗಳನ್ನು ನಾನು ಅನುಭವಿಸಿದ್ದೇನೆ ಮತ್ತು ಅವರಿಂದ ನಾನು ತುಂಬ ಕಲ್ತುಕೊಂಡದ್ದು. ಮತ್ತು ಅವರ ನಂತರಕ್ಕೆ DK ಮೂಲ್ಯರು CEO ಆದರು, ರಾಮಕೃಷ್ಣ ಹೆಬ್ಬಾರ್ CEO ಆದರು, ತುಳಸಿ ಮೇಡಮ್ CEO ಆದರು. ಅವರಿಂದೆಲ್ಲ ತುಂಬ ನಾನು ಕಲ್ತುಕೊಂಡಿದ್ದೇನೆ ಮತ್ತು ಅವರಿಂದ ಅವರು ಏನು ಈ ಸಂಘಕ್ಕೆ ಆರ್ಥಿಕವಾಗಿ ಏನು ಭದ್ರ ಬುನಾದಿಯನ್ನು ಕೊಟ್ಟಿದ್ದಾರೋ ಅವರದ್ದು ಶ್ರಮ ಮತ್ತು ಆಗಿನ ಕಾಲದ ಆಡಳಿತ ಮಂಡಳಿ ವಿಶೇಷವಾಗಿ WS ರೋಡ್ರಿಗಸ್, P ರಾಮಕೃಷ್ಣ ಅಧಿಕಾರಿ, P ರಾಮಚಂದ್ರ ಭಟ್, JM ರೋಡ್ರಿಗಸ್, M ಸಂಜೀವ್ ಶೆಟ್ಟಿ, ಹಾಜಿ ಅಬ್ದುಲ್ ಲತೀಫ್ ಸಾಹೇಬ್, KP ಮೊಹರ್ ಬಳ್ಳಾಲ್, ಡಾಕ್ಟರ್ N ಬಾಲಕೃಷ್ಣ ಭಟ್, ಪುಷ್ಪರಾಜ ಹೆಗ್ಡೆ ಮತ್ತು ಈಗಿನ ಆಡಳಿತ ಮಂಡಳಿ ಎಲ್ಲರನ್ನು ನಾನು ನೆನೆಯುತ್ತೇನೆ. ಅವರದೆಲ್ಲ ಸಪೋರ್ಟ್ ಇದ್ದದಿಂದ ಈ ಸಂಸ್ಥೆ ಇಷ್ಟು ಒಳ್ಳೆಯದಾಗಿ ನಡೆದುಕೊಂಡು ಬಂದಿದೆ. ಅದಲ್ಲದೆ ಈಗ ಇಷ್ಟವರೆಗೆ ಏನು ಕೆಲಸ ಮಾಡಿದ್ದಾರೆ ಸಿಬ್ಬಂದಿಗಳು, ಈಗ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳ ಕೆಲಸವನ್ನು ನಾನು ಶ್ಲಾಘಿಸ್ತೇನೆ. ಅವರು ಕೂಡ ಈ ಸಂಸ್ಥೆಯ ಅಭಿವೃದ್ಧಿಗೆ ಅವಿರತ ಶ್ರಮಿಸಿದ್ದಾರೆ. ವಿಶೇಷವಾಗಿ ನಾವು ರಾತ್ರಿ ಹಗಲು ಇಲ್ಲಿ ದುಡಿತಾ ಇದ್ದೇವೆ. ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಲಿಕ್ಕೆ ಅಷ್ಟು ಸುಲಭ ಇಲ್ಲ. ಅದರ ಎಲ್ಲ ಕ್ರೆಡಿಟ್ ನಮ್ಮ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಸಲ್ಲಬೇಕು. ಧನ್ಯವಾದಗಳು. ನಮಸ್ಕಾರ, ನಾನು ಸಿರಾಜುದ್ದೀನ್ ಅಂತ ಹೇಳಿ, ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದರ ಆರ್ಥಿಕ ಪ್ರತಿನಿಧಿಯಾಗಿ ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ 2012ನೇ ಇಸವಿಯಿಂದ ವಲಯ ಮೇಲ್ವಿಚಾರಕನಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇನೆ. ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ 10 ವರ್ಷಕ್ಕಿಂತ ಮುಂಚೆ ನಾನು ವಲಯ ಮೇಲ್ವಿಚಾರಕನಾಗಿ ಬಂದ ನಂತರ ಹಲವಾರು ಏಳುಬೀಳುಗಳನ್ನ ಕಂಡಂತ ಈ ಸಂಘ ನಮ್ಮ ಸಣ್ಣ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತ 4 ಗ್ರಾಮಗಳ ವ್ಯಾಪ್ತಿಯನ್ನ ಒಳಗೊಂಡಂತ ಈ ಸಂಘ ಸಣ್ಣ ಒಂದು ಕಟ್ಟಡದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು. ಇದನ್ನು ಮನಗಂಡಂತಹ ಅಂದಿನ ಆಡಳಿತ ಮಂಡಳಿಯವರು ಈ ಒಂದು ಸುಸಜ್ಜಿತ ಕಟ್ಟಡದ ಅವಶ್ಯಕತೆಯನ್ನು ಮನಗಂಡು 2018ರಲ್ಲಿ ಈ ಸಂಘದ ಕಟ್ಟಡಕ್ಕೆ ಶಿಲಾನ್ಯಾಸವನ್ನು ಮಾಡಿದ್ರು. ನಾವು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಈಗಾಗಲೇ ಈ ಸಂಘಕ್ಕೆ ಬೇಕಾದಂತಹ MKCC ಸಾಲವನ್ನ MKCC ಎಲ್ಲ ಸಾಲವು ಕೂಡ DCC ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಬಾರೋಯಿಂಗ್ ಮಾಡ್ತಾ ಇದ್ದೇವೆ ಈ ಸಂಘಕ್ಕೆ. ಹಾಗೆಯೇ ಉಳಿದಂತೆ 4 ಗ್ರಾಮದ ಎಲ್ಲ ರೈತಾಪಿ ವರ್ಗದ ಜನರು ಕೂಡ ಈ ಸಾಲದ ಸೌಲಭ್ಯದ ಫಲಾನುಭವಿಗಳಾಗಿದ್ದಾರೆ ಎನ್ನುವಂತಹ ವಿಚಾರ ಕೂಡ ಸಂತಸದ ವಿಚಾರವಾಗಿದೆ. ಹಾಗೆಯೇ ಈಗಿನ ಮತ್ತು ಹಿಂದಿನ 2 ಅವಧಿಯ ಆಡಳಿತ ಮಂಡಳಿಯವರು ಕೂಡ ನಮ್ಮ ಈ ಸಂಘದ ಅಭಿವೃದ್ಧಿಗೆ ಬೇಕಾದಂತಹ ಯೋಜನೆ ಮತ್ತು ಯೋಚನೆಗಳನ್ನ ಮಾಡುತ್ತಾ ಅತ್ಯಂತ ಯಶಸ್ವಿಯಾದಂತಹ ಒಂದು ಆಡಳಿತವನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗೆಯೇ ಈ ಸಂಘಕ್ಕೆ ಅಗತ್ಯವಾದಂತಹ ಅತ್ಯಂತ ಉತ್ತಮವಾದಂತಹ ಒಂದು 4 ಅಂತಸ್ತಿನ ಕಟ್ಟಡವನ್ನ ಈಗಾಗಲೇ ನಿರ್ಮಿಸಿ ಈಗ 2024ನೇ ಇಸವಿ 23/9/24ರಂದು ಉದ್ಘಾಟನೆಗೊಳ್ಳಲಿಕ್ಕೆ ಇರುವಂತಹ ಈ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ 4 ಗ್ರಾಮದ ನಮ್ಮ ಸದಸ್ಯರೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ವಿನಮ್ರವಾಗಿ ವಿನಂತಿಸುತ್ತಿದ್ದೆ. ಮಾಂತ್ರಿಗಳ ನಮಸ್ಕಾರ. ಎನ್ನ ಪದರ್ ಕುಮಾರ್ ನಾಯ್ಕ್ ಮಾಡದು ಯಾನು ಈ ಕಟ್ಟಡ ಸಮಿತಿ ಡುಲ್ಲಾನು ಅವತ್ತೊಂದಾನು ಈ ಬ್ಯಾಂಕ್ದ ಡೈರೆಕ್ಟರ್ ಆದ ಸಾಧಾರಣ 40 ವರ್ಷದ ಜುಲ್ಲೆ ಅಂಚದು
ಎಂಗ್ಲಿಗೆ ನೆಟ್ಟು ಸೈಡ್ ಎಲ್ಲ ಭಾರಿ ಪಾತ್ರ ಗೊತ್ತಿದೆ ಟಿ ವಿ ಸೈಡ್ ಅಂಜಂಗಳ ರೆಡಿ ಆದ ಆ ಪ್ರಕಾರ ಎಂಗಳು ಮಾತೆಲ್ಲ ಎಲ್ಲ ಎಂಗಳ ಕಟ್ಟಡ ಉದ್ಘಾಟನೆಗೆ ಮಾತೆಲ್ಲ ಎಂಗಳ ಸದಸ್ಯರು ಅದೇ ರೀತಿ ಮಾತೆಂಗಳ ಗೆಸ್ಟ್ನಾಗ ಬರ್ತದ್ದು ಫುಲ್ ಮಾತೆಂಗ್ಲೆ ಕೊರೋಣ ಅಂತ ಎಂಗಳಿಗೆ ಕೈ ಮುಗಿದು ಕೇಳೋಣ. ನಮಸ್ತೆ. ನನ್ನ ಪುನರ್ ತುಳಸಿ ಜಿ ಪೂಜಾರಿ ಹಾರವೆ ಏನು ಈ ಒಂಜಿ ಸಂಸ್ಥೆದ ನಿರ್ದೇಶಕಿ ಅದು ಎರಡನೇ ಸರ್ತಿ ಆಯ್ಕೆ ಅದು ಈ ಒಂಜಿ ಸಂಸ್ಥೆಡ್ ಒಳ್ಳೆ ದುಂಬು ಸಾಧಾರಣ 71 ಇಸುವೆಡ್ದು ಇಂಚಿ ಈ ಸಂಸ್ಥೆ ನಡತೊಂದುಂಡು ಅಂಡ ಅವು ಬಾರಿ ಒಂಜಿ ಎಲ್ಲಿಯ ಮಟ್ಟದ ನಡತೊಂದಿತ್ತದು ವರ್ಷ ಕೊಯ್ಲಿಕ್ಕನೆ ಎಡ್ಡೆಡ್ಡೆ ರೀತಿಡು ಮಿತ್ತು ಹೋದು ಇನಿ ಈ ಒಂಜಿ ಸ್ಥಾನೋಗು ಬರ್ತದನು ಪಂಡ ಈ ನಿರ್ದೇಶಕರನಕಲ್ನ ಸಹಕಾರ ಅಂಚನೆ ಸಿಬ್ಬಂದಿ ವರ್ಗದಕಲ್ನ ಸಹಕಾರ ಮಸ್ತ್ ಇತ್ತು ನಡೆದವರ ಆ ಒಂಜಿ ಅಕಲ್ನ ಪರಿಶ್ರಮ ಹೊಡೆದವರಗ ಈ ಸಂಸ್ಥೆ ಎಡ್ಡೆ ರೀತಿ ನಡಪರಗ ಸಾಧ್ಯ ಅಂಡ್ ಅಂಚನೆ ಎಂಕ್ಲು ಪ್ರತಿ ಒರಿಲ ಎಡ್ಡೆ ರೀತಿಡು ಒಗ್ಗಟ್ಟಿಡಿತದು ಐಕ್ ಶ್ರಮ ಪಡೆಯದವರಗ ಈ ಒಂಜಿ ಸಂಸ್ಥೆಯನ್ನು ಈ ರೀತಿಗೆ ಗುಳೆಪವರಗ ಸಾಧ್ಯ ಅಂಡ್ ಅಂಚಾದಿಪ್ಪನಾಗ ಎಲ್ಲಂಜಿ ನಡಪುರಂಚಿತ್ನ ಉದ್ಘಾಟನಾ ಕಾರ್ಯಕ್ರಮಕ್ಕೂ 4 ಗ್ರಾಮದಕಲ್ನ ಬತ್ತದು ಸಹಕಾರ ಕೊರ್ದು ಈ ಒಂಜಿ ಸಭೆನ ಯಶಸ್ವಿ ಮಲ್ತು ಕೊರಡು ಬಂದು ಎಂಕಲು ಮಾತಾಡಲಿಕ್ಕೆ ನನ್ನ ಧನ್ಯವಾದ. ನನ್ನ ಹೆಸರು ಬಿ ಪದ್ಮನಾಭ ಸಾಲ್ಯನ್ ಅಂತ. 10 ವರ್ಷದಿಂದ ಈ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮಗೆ ತುಂಬ ಸಂತೋಷದ ವಿಷಯ ಅಂತ ಹೇಳಿದ್ರೆ, ನಾವು ಚಿಕ್ಕಂದಿನಿಂದಲೂ ಇಲ್ಲಿ ಇದ್ದವರು, ವಾಸಿಸ್ತಾ ಇದ್ದವರು. ಈಗ 54 ವರ್ಷದಿಂದ ಈ ಹಳ್ಳಿಯಲ್ಲಿ ಇಷ್ಟು ದೊಡ್ಡ ಸಂಸ್ಥೆ ಈಗ ನಮಗೆ ಮೂಡಿ ಬರಬೇಕಾದ್ರೆ ಎಷ್ಟೋ ಜನ ಅಧ್ಯಕ್ಷರುಗಳು, ಆ ಸಂದರ್ಭದ ನಿರ್ದೇಶಕರುಗಳ ಶ್ರಮ ನಮಗೆ ಇವತ್ತು ನೆನಪಾಗ್ತಾ ಉಂಟು. ಆ ಶ್ರಮದ ಫಲವೇ ಇಷ್ಟು ದೊಡ್ಡ ಕಟ್ಟಡ ಪರಿಶ್ರಮ ಮೂಡಿ ಬರಲಿಕ್ಕೆ ಸಾಧ್ಯ ಆಯಿತು. 250 ಜನರಿಂದ ಪ್ರಾರಂಭವಾದಂಥ, ಸದಸ್ಯರಿಂದ ಪ್ರಾರಂಭವಾದಂಥ ಈ ಸಂಸ್ಥೆ ಇವತ್ತು 5200 ಜನರವರೆಗೆ ನಾವು ಸದಸ್ಯರು ತಲುಪಿದ್ದೇವೆ ಅಂದರೆ ಇದು ಭಾರಿ ದೊಡ್ಡ ಸಾಧನೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಈ 54 ವರ್ಷದ ಅವಧಿಯಲ್ಲಿ ಆ ಸಂದರ್ಭದಲ್ಲಿ ಹೇಗಿರ್ಬೋದು ಮಡದ್ಯಾರು, ಹೀಗೆ ಈ ಪಾರಿಂಕಿ, ಕುಕ್ಕಳ, ಮಾಲಾಡಿ, ಸೋನಂದೂರು ಅಂತ ಹೇಳುವಂಥ ಈ 4 ಗ್ರಾಮಗಳ ಸೀಮಿತದಲ್ಲಿ ಇಷ್ಟು ದೊಡ್ಡ ವ್ಯವಹಾರವನ್ನು ನಡೆಸುವುದಾದರೆ ಅದು ದೊಡ್ಡ ಸಾಧನೆ. ಅದರೊಟ್ಟಿಗೆ ಮಡದ್ಯಾರಲ್ಲಿ ಈಗಾಗಲೇ 7-8 ಸಹಕಾರಿ ಬ್ಯಾಂಕ್ಗಳಾಗಿವೆ, 2 ರಾಷ್ಟ್ರೀಯ ಬ್ಯಾಂಕುಗಳಾಗಿವೆ. ಇದಕ್ಕೆ ಪೈಪೋಟಿ ಕೊಡಬೇಕಂದ್ರೆ ಅದು ಸಾಧಾರಣ ಕೆಲಸ ಅಲ್ಲ ಅಂತ ನನ್ನ ಒಂದು ನಂಬಿಕೆ. ಅದರೊಟ್ಟಿಗೆ ಈ ರಾತ್ರಿ ಹಗಲು ಕೆಲಸ ಮಾಡುವಂಥ ಈ ಸಿಬ್ಬಂದಿಗಳು ಈ ಸಂಸ್ಥೆಯ ಮೇಲೆ ಪ್ರೀತಿ, ನಂಬಿಕೆ ಇಟ್ಟು ಕೆಲಸ ಮಾಡ್ತಾರಲ್ಲ, ಅವರಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಬೇಕು. ಅದರೊಟ್ಟಿಗೆ ಈ ನಮ್ಮ ಈ ಬಾರಿಯ ನಿರ್ದೇಶಕರುಗಳು ರಾತ್ರಿ ಹಗಲು ಈ ಒಂದು ಕಟ್ಟಡ ಕಟ್ಟುವ ಒಂದು ವ್ಯವಸ್ಥೆಯಲ್ಲಿ ಕೈ ಜೋಡಿಸಿದ್ದಾರೆ. ತುಂಬ ಸಂತೋಷದ ವಿಷಯ. ಅದರೊಟ್ಟಿಗೆ ಇನ್ನೊಂದು ವಿಶೇಷ ಏನಂದರೆ, ಈ ಬಾರಿ ಪ್ರತಿ ಮನೆಗೆ ಆಮಂತ್ರಣ ಪತ್ರಿಕೆಯನ್ನು ನಮ್ಮ ನಿರ್ದೇಶಕರುಗಳೇ ಮುಟ್ಟಿಸುವಂತ ಒಂದು ಹೊಣೆಯನ್ನು ಹೊತ್ತಿದ್ದಾರೆ. ಅದು ತುಂಬಾ ಸಂತೋಷ ಆಗ್ತಾ ಉಂಟು. ಈ ಒಂದು ಕಾರ್ಯಕ್ರಮ ನಾಡ್ದು ನಡೆಯುವಂತ 23ರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ನಾನು ಎಲ್ಲರಲ್ಲಿ ಹಾರೈಸ್ತಾ ತಾವೆಲ್ಲರೂ ಭಾಗವಹಿಸಬೇಕಂತ ವಿನಂತಿ ಮಾಡಿಕೊಡ್ತೇನೆ. ಮಾತ್ರೆಗಳ ನಮಸ್ಕಾರ. ಎನ್ನ ಪುದರ್ ರಮೇಶ್ ಪಂಡಿತ್ ನಿರ್ದೇಶಕನಾದ ಕೆಲಸ ಮಾಡ್ತಂದಿಲ್ಲ. ಅಂಚನೆ ಈ ಮಡಂತ್ಯಾರು ಸೇವಾ ಸಹಕಾರ ಕೃಷಿ ಪತ್ತಿನ ಸಹಕಾರ ಸಂಘದ ಸುವರ್ಣ ಮಹೋತ್ಸವದ ಕೇಂದ್ರ ಕಚೇರಿದ ನೂತನ ಕಟ್ಟಡ ಪರಿಶ್ರಮ ಇಂದೆತ್ತ ಉದ್ಘಾಟನೆಗೆ ಎಲ್ಲಂಜಿ 23 ತಾರೀಕಿಗೆ ಆಗೊಂಡು ಅಂಚನಿಕ್ಲು ಮಾತೆರ ಬತ್ತದು ಉದ್ಘಾಟನಾ ಸಮಾರಂಭ ಎಡ್ಡೆ ಮಲ್ತದ್ದು ಕೊಡು ಬಂದದ್ದು ನಿಕಡ ಕೇನೊಂದಿಲ್ಲ. ನಮಸ್ಕಾರ. ನಾನು ಅಬ್ದುಲ್ ರೆಹಮಾನ್ ಪಡ್ಪು. 10 ವರ್ಷದಿಂದ ಮಡಂತ್ಯಾರು ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇದರ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ನಮ್ಮ ಈ ಕೃಷಿ ಪತ್ತಿನ ಸಹಕಾರಿ ಸಂಘದ ಸರ್ವ ಕೃಷಿ ಬಂಧು ಮಿತ್ರರಿಗೆ ನನ್ನ ಅಧಿಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಯಾಕೆಂದರೆ ಈ ಸದಸ್ಯರ ಸಹಕಾರ ಮತ್ತು ಅವರ ಸಂಪೂರ್ಣ ಸಹಕಾರದಿಂದ ನಾನು ಒಂದು ಈ ಸಹಕಾರಿ ಸಂಘದ ನಿರ್ದೇಶನ ಆಗಲಿಕ್ಕೆ ಸಹಕಾರಿಯಾಗಿದೆ ಎಂದು ಈ ಸಂದರ್ಭದಲ್ಲಿ ಅವರನ್ನು ನೆನೆಯಲಿಕ್ಕೆ ನಾನು ಬಯಸ್ತೇನೆ. ಅದರ ಜೊತೆಗೆ ಇಷ್ಟು ದೊಡ್ಡ ಒಂದು ಸಂಸ್ಥೆಯು ಬೆಳೆದು ಬರಬೇಕಾದ್ರೆ ಪೂರ್ವಜರು ಹಿರಿಯರು ಮಾಡಿದ ಶ್ರಮದ ಫಲ, ಅದರಿಂದ ಈ ಸಂಸ್ಥೆ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದರ ಜೊತೆಗೆ ನಮ್ಮ 4 ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಸಂಘದ ಸರ್ವ ಕೃಷಿ ಸದಸ್ಯರ ಶ್ರಮ ಈ ಬಿಲ್ಡಿಂಗಲ್ಲಿ, ಈ ಕಟ್ಟಡದಲ್ಲಿ ಇದೆ ಅಂತ ಹೇಳಲಿಕ್ಕೆ ಸಹ ನಾನು ಈ ಸಂದರ್ಭದಲ್ಲಿ ಇಚ್ಛಿಸ್ತೇನೆ. ಆದ್ದರಿಂದ
ನಮ್ಮ ಆಡಳಿತ ಮಂಡಳಿ, ಅದರ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗ ಇವರ ಹೊಂದಾಣಿಕೆ ಮತ್ತು ಒಗ್ಗೂಟಿಗೆಯಿಂದ ಸೇರಿಕೊಂಡು ಶ್ರಮ ವಹಿಸಿ ಕೆಲಸ ಮಾಡಿದ್ದರಿಂದ ಇಷ್ಟು ದೊಡ್ಡ ಸಂಸ್ಥೆ ತಾಲೂಕಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ತಾಲೂಕಿನಲ್ಲಿ ಇಂತಹ ದೊಡ್ಡ ಕಟ್ಟಡ, ಒಂದು ಸುಂದರವಾದ ಕಟ್ಟಡ ಆಗ್ಲಿಕ್ಕೆ ಮೂಲ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ಸಹ ನಾನು ಈ ಸಂದರ್ಭದಲ್ಲಿ ಇಚ್ಛಿಸುತ್ತೇನೆ. ಆದ್ದರಿಂದ ಅವರಿಗೆ ಎಲ್ಲ ನಮ್ಮ ನಿರ್ದೇಶಕ ಸಾಮಿತ್ರರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ, ಅದರ ಜೊತೆಗೆ ನಮಗೆ ಆಗಾಗ ಮಾರ್ಗದರ್ಶನ ನೀಡುತ್ತಿರುವಂತಹ ನಮ್ಮ DCC ಬ್ಯಾಂಕಿನ ಸೂಪರ್ವೈಸರ್ ಆದ ಸಿರಾಜ್ರವರಿಗೂ ಹಾಗೂ ನಮ್ಮ DCC ಬ್ಯಾಂಕಿನ ಅಧ್ಯಕ್ಷರ ಅವರ ಮಾರ್ಗದರ್ಶನ, ಅವರ ನಿರ್ದೇಶನದಿಂದ ಇಷ್ಟೊಂದು ಯಶಸ್ವಿ ಆಗ್ಲಿಕ್ಕೆ ಈ ಕಟ್ಟಡ ಮಾಡಲಿಕ್ಕೆ ನಾವು ಕಾರಣಭೂತರಾಗಿದ್ದೇವೆ ಅಂತ ಹೇಳಲಿಕ್ಕೂ ಸಹ ನಾನು ಈ ಸಂದರ್ಭದಲ್ಲಿ ಇಚ್ಛಿಸ್ತೇನೆ. ಅದರ ಜೊತೆಗೆ ತಮ್ಮೆಲ್ಲರ ಸಹಕಾರದೊಂದಿಗೆ 23ರಂದು ಸೋಮವಾರ ನಮ್ಮ ಈ ಕಟ್ಟಡ ಉದ್ಘಾಟನೆಗೊಳ್ಳಲಿದೆ. ಈ ಕಟ್ಟಡವು ಇಲ್ಲಿ ಉದ್ಘಾಟನೆಯಾಗಿ ನಮ್ಮ ಸೆಕ್ರೆಟರಿ ಚರ್ಚ್ ಮಡಂತ್ಯಾರು ಇದರ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಟ್ಟಡದ ಉದ್ಘಾಟಕರಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ರತ್ನ ಎಂಬ ಹೆಸರು ಪಡೆದಂತ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಈ ಕಾರ್ಯಕ್ರಮದ ಸಭಾಧ್ಯಕ್ಷರನ್ನು ವಹಿಸಿಕೊಂಡು ಮುಖ್ಯ ಅತಿಥಿಗಳಾಗಿ ನಮ್ಮ ಕಟ್ಟಡದ ಉದ್ಘಾಟನೆ ಸನ್ಮಾನ್ಯ ಶ್ರೀ KN ರಾಜಣ್ಣ, ಮಾನ್ಯ ಸಹಕಾರ ಸಚಿವರು ಕರ್ನಾಟಕ ಸರ್ಕಾರ, ಅದೇ ರೀತಿ ಆಡಳಿತ ವಿಭಾಗ ಕೊಠಡಿ ಉದ್ಘಾಟನೆ ಸನ್ಮಾನ್ಯ ಶ್ರೀ UT ಖಾದರ್ ಫರೀದ್, ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಸಭಾಂಗಣ ಮತ್ತು ಲಿಫ್ಟ್ ಉದ್ಘಾಟನೆ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡ್ರಾವ್, ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು. ಅದರ ಜೊತೆಗೆ ರಸಗೊಬ್ಬರ ವಿಭಾಗ ಉದ್ಘಾಟನೆ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಡ್ಜಿಸ್ ಚೌಟ, ಮಾನ್ಯ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ. ಭದ್ರತಾ ಕೊಠಡಿ ಉದ್ಘಾಟನೆ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾ, ಮಾನ್ಯ ಶಾಸಕರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ. ಪಡಿತರ ವಿಭಾಗ ಉದ್ಘಾಟನೆ ಸನ್ಮಾನ್ಯ ಶ್ರೀ ಐವನ್ ಡಿಸೋಜಾ, ಮಾನ್ಯ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ. ಸನ್ಮಾನ್ಯ ಸೇವಾ ಕೇಂದ್ರ CSC ಉದ್ಘಾಟನೆ ಶ್ರೀ ರಮೇಶ್ HN, ಸಹಕಾರ ಸಂಘಗಳ ಉಪನಿಬಂಧಕರು ಮಂಗಳೂರು. ಅದರ ಜೊತೆಗೆ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ K ಪ್ರತಾಪ್ ಸಿಂಹ ನಾಯಕ್, ಮಾನ್ಯ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ. ಸನ್ಮಾನ್ಯ ಶ್ರೀ K ಹರೀಶ್ ಕುಮಾರ್, ಮಾಜಿ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ. ಶ್ರೀ ಪೂವಾಜೆ ಕುಶಲಪ್ಪ ಗೌಡ, ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು. ಶ್ರೀ SM ರಘು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಪುತ್ತೂರು. ಅದರ ಜೊತೆಗೆ ಗೌರವ ಉಪಸ್ಥಿತಿಯಾಗಿ ಶ್ರೀ ಪುನೀತ್ ಕುಮಾರ್, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಾಲಾಡಿ. ಶ್ರೀಮತಿ ರೂಪಾ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಡಂತ್ಯಾರು. ಶ್ರೀ ಪೇಜಾವರ TV ಶ್ರೀಧರ್ ರಾವ್, ಪ್ರಧಾನ ಅರ್ಚಕರು ಶ್ರೀ ಕ್ಷೇತ್ರ ಪಾರಂಕಿ. ಹಾಜಿ ಅಬ್ದುಲ್ ಲತೀಫ್ ಸಾಹೇಬ್, ಅಧ್ಯಕ್ಷರು ಮೊಹಿದೀನ್ ಜಾಮಿಯಾ ಮಸೀದಿ ಕೊಲ್ಪೆದಬೇಲು. ವಂದನೀಯ ಸ್ವಾಮಿ ಡಾಕ್ಟರ್ ಸ್ಟ್ಯಾನಿ ಗೋವಿಯಸ್, ಪ್ರಧಾನ ಧರ್ಮಗುರುಗಳು ಸೆಕ್ರೆಟರಿಯೇಟ್ ಚರ್ಚ್ ಮಡಂತ್ಯಾರು. ಇದರ ಜೊತೆಗೆ ಇವರೆಲ್ಲ ಬಂದು ನಮ್ಮೊಂದಿಗೆ ಸೇರಿಕೊಂಡು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕಿದ್ದಾರೆ. ಆದ್ದರಿಂದ ಸರ್ವ ನಮ್ಮ ಗ್ರಾಮದ ಈ ಸಹಕಾರಿ ಸಂಘದ ಸಾಮಿತ್ರರು ಎಲ್ಲರೂ ಭಾಗವಹಿಸಿ ಈ ಸಂತೋಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಕೊಡಬೇಕೆಂದು ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ. ನಾನು ಕಿಶೋರ್ ಕುಮಾರ್ ಶೆಟ್ಟಿ ಮುಡಾಯಿಯವರು. 2ನೇ ಅವಧಿಗೆ ಮಡಂತ್ಯಾರು ಕೃಷಿ ಪತ್ತಿನ ಸೇವಾ ಸಹಕಾರಿ ಸಂಘದ ನಿರ್ದೇಶಕರ ಆಯ್ಕೆ ಆಗಿರುತ್ತೇನೆ. ಅದೇ ನಮ್ಮ ಮೊದಲ 71ನೇ ಇಸ್ವಿಯಲ್ಲಿ ಸ್ಥಾಪನೆಗೊಂಡಂಥ ಈ ಕಟ್ಟಡ, ಹಾಗೆ ನಾವು ಮೊದಲ ಆಯ್ಕೆಯಾಗಿ ಬರುವಾಗ ಈ ಕಟ್ಟಡದಿಂದ ಕುಳಿತು ಮೀಟಿಂಗ್ ಮಾಡ್ತಿರುವಾಗ ನಾವು ಅನಿಸಿಕೊಂಡಿದ್ದೆವು, ನಾವು ಕೊನೆಗಳು ಮೊದಲು ಹೊಸ ಕಟ್ಟಡವನ್ನು ನಿರ್ಮಿಸಬೇಕಂತ ಆಸೆ ಇತ್ತು ನಮಗೆಲ್ಲರಿಗೂ. ಅದೇ ರೀತಿ ನಮ್ಮ ಅವಧಿಯಲ್ಲಿ ಶಿಲಾನ್ಯಾಸ ಕೂಡ ಆಗಿದೆ. ಇದೇ ಅವಧಿಯಲ್ಲಿ ಉದ್ಘಾಟನೆಗಳು ನಮಗೆ ಬಹಳ ಸಂತೋಷ ವಿಷಯ. ಎಲ್ಲರೂ ನಮ್ಮ ನಿರ್ದೇಶಕರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ಸಹಕಾರ ನೀಡಿದ್ದಾರೆ. ನಾಳೆ ಉದ್ಘಾಟನೆಗೊಳ್ಳುವಂತಹ 23ಕ್ಕೆ ತಾವೆಲ್ಲರೂ ಎಲ್ಲ ಸದಸ್ಯರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ನಾನು ಜೋಯಲ್ ಮೆಂಡೋನ್ಸಾ ಅಂತ, ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕಳೆದ 10 ವರ್ಷಗಳಿಂದ ನಿರ್ದೇಶಕನಾಗಿದ್ದೇನೆ. ಸರಿಸುಮಾರು 54 ವರ್ಷಗಳ ಹಿಂದೆ ಪ್ರಾರಂಭಗೊಂಡಂತಹ ಈ ಸಂಘ 250
ಸದಸ್ಯರಿಂದ ಪ್ರಾರಂಭಗೊಂಡಂತ ಈ ಸಂಘ ಇವತ್ತು 54 ವರ್ಷದ ನಂತರ ಸರಿಸುಮಾರು ಒಂದು 5,000ಕ್ಕಿಂತ ಹೆಚ್ಚಿನ ಸದಸ್ಯರನ್ನು ಹೊಂದಿರುವಂತ ಸಂಘ ಇದಾಗಿದೆ. ಮಡಂತ್ಯಾರಿನ ಆಸುಪಾಸಿನಲ್ಲಿ ಸರಿಸುಮಾರು ಈ ಸಂಘಕ್ಕೆ 4 ಗ್ರಾಮಗಳು ವ್ಯಾಪ್ತಿ ಹೊಂದಿರುವಂತಹ ಈ ಕೃಷಿ ಪತ್ತಿನ ಸಹಕಾರ ಸಂಘ ಕೃಷಿಕರಿಗೆ ಬಹಳ ಉತ್ತಮವಾದಂತ ರೀತಿಯಲ್ಲಿ ಆರ್ಥಿಕವಾಗಿ ಸಹಕಾರವನ್ನು ನೀಡಿ ಕೃಷಿಕರ ಕಷ್ಟಗಳಿಗೆ ಸ್ಪಂದಿಸುವಂತಹ ಕೆಲಸ, ಸರ್ಕಾರದಿಂದ ಸಿಗುವಂತಹ ಎಲ್ಲ ಯೋಜನೆಗಳು ಕೃಷಿಕರಿಗೆ ಸಿಗುವಂತ ಮಾಡುವಂತಹ ಈ ಸೌಲಭ್ಯಗಳನ್ನು ಸಿಗುವಂತೆ ಮಾಡುವಂತಹ ಈ ಸಹಕಾರಿ ಸಂಘ ಆರ್ಥಿಕ ಚಟುವಟಿಕೆಗಳು ಬೆಳವಣಿಗೆ ಆದಂತಹ ಸಂದರ್ಭದಲ್ಲಿ ಚಿಕ್ಕ ಒಂದು ಕಟ್ಟಡದಲ್ಲಿದ್ದಂತಹ ಸಂದರ್ಭದಲ್ಲಿ ಇನ್ನಷ್ಟು ಉತ್ತಮ ಒಳ್ಳೆಯ ರೀತಿಯ ಆರ್ಥಿಕ ವ್ಯವಹಾರಗಳನ್ನು ನಡೆಸಲು ಒಳ್ಳೆಯ ಒಂದು ಕಟ್ಟಡ ಆಗ್ಬೇಕೆಂಬಂತಹ ಉದ್ದೇಶ ನಮ್ಮ ಆಡಳಿತ ಮಂಡಳಿಯ ಮುಂದೆ ಇತ್ತು. ನಾವೆಲ್ಲ ನಿರ್ದೇಶಕರು ಸಮಾನ ಮನಸ್ಕರಾಗಿ ಒಳ್ಳೆಯ ರೀತಿಯಲ್ಲಿ ಪರಿಶ್ರಮ ಎಂಬಂತಹ ಈ ಕಟ್ಟಡ ಇವತ್ತು ಏನು ಉದ್ಘಾಟನೆಗೊಳ್ಳಲಿಕ್ಕೆ ಸಜ್ಜಾಗಿರುವಂತಹ ಸಂದರ್ಭದಲ್ಲಿ ಇವತ್ತು ಇದೇ ಬರುವಂತಹ 23ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ಈ ಪರಿಶ್ರಮ ಕಟ್ಟಡದ ಉದ್ಘಾಟನೆಗೊಳ್ಳಲಿದೆ. ಸಂಘದ ಸದಸ್ಯರಾದಂತಹ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾನು ಪುಷ್ಪರಾಜ್ ಹೆಗ್ಡೆ ಅಂತ ಮಡಂತ್ಯಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಸುಮಾರು 2010ರಿಂದ 14ರವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ನಂತರ ಶ್ರೀ ಅರವಿಂದ್ ಜೈನ್ ಇವರು ಅಧ್ಯಕ್ಷರಾಗಿ ಸುಮಾರು 9 ವರ್ಷಗಳಿಂದ ಕಾರ್ಯನಿರ್ವಹಿಸಿದ್ದು, ಮಡಂತ್ಯಾರಿಗೆ ಪರಿಶ್ರಮ ಎನ್ನುವಂತ ಒಂದು ಹೊಸ ಕಟ್ಟಡವನ್ನು ಕಟ್ಟಿ ಒಂದು ದಾಖಲೆ ನಿರ್ಮಿಸಿದ್ದಾರೆ. ಅವರ ಶ್ರಮಕ್ಕೆ ನಾವು ಎಲ್ಲರೂ ಈ ಹಿಂದಿನ ಅಧ್ಯಕ್ಷರು ಹಾಗೂ ನಾನು ಕೂಡ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಅದನ್ನು ಶ್ಲಾಘನೆ ಮಾಡಬೇಕಾಗಿದೆ. ಬಹುಶಃ ಮಡಂತ್ಯಾರಿಗೆ ಇದು ಬಹಳ ಅಗತ್ಯ ಇತ್ತು. ಎಲ್ಲ ಸಹಕಾರಿ ಸಂಘದ ಎಲ್ಲ ಕಟ್ಟಡವು ನಮ್ದು ಹಿಂದೆ ಇದ್ದ ಕಟ್ಟಡ ಶಿಥಿಲವಾಗಿರುವುದರಿಂದ ಈ ನೂತನವಾಗಿ ಆದಂತ ಕಟ್ಟಡವನ್ನು ಮಡಂತ್ಯಾರಿಗೆ ಕೇಂದ್ರ ಬಿಂದು ಆಗಿರುತ್ತದೆ. ಈ ಕಟ್ಟಡದ ಉದ್ಘಾಟನಾ ಸಮಾರಂಭವು ದಿನಾಂಕ 23 ಸೆಪ್ಟೆಂಬರ್ 2024 ಸೋಮವಾರ ನಡೆಯಲಿದ್ದು ನಮ್ಮ ನೆಚ್ಚಿನ DCC ಬ್ಯಾಂಕಿನ ಅಧ್ಯಕ್ಷರಾದ MN ರಾಜೇಂದ್ರ ಕುಮಾರ್ ಅವರು ಹಾಗೂ ಸ್ಥಳೀಯ ಶಾಸಕರಾದಂಥ ಹರೀಶ್ ಪುಂಜರು ಈ ಕಾರ್ಯಕ್ರಮದಲ್ಲಿದ್ದು ಹಾಗೂ ಎಲ್ಲ ಮಂತ್ರಿಗಳು ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮ ಯಶಸ್ವಿಗಳಿಂದ ಹಾರೈಸುತ್ತಿದ್ದೇನೆ. ಹಾಗೆಯೇ ಎಲ್ಲ ಬ್ಯಾಂಕಿನ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಳ್ಳಬೇಕಾಗಿ ನಾನು ಅಭಿನಂದಿಸ್ತೇನೆ. ಶ್ರೀ ಅರವಿಂದ ಜೈನ್ ನಮ್ಮ ಅಧ್ಯಕ್ಷರು ಹಾಗೆ ಅವರ ಎಲ್ಲ ನಿರ್ದೇಶಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರುತ್ತಾ ಅವಕಾಶಕ್ಕೆ ವಂದಿಸ್ತೇನೆ. ಜೈ ಸಹಕಾರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು H. ಧರ್ಮಪ್ಪಗೌಡ, ನಿರ್ದೇಶಕರು ಹಾಗೂ ಮಾಜಿ ಉಪಾಧ್ಯಕ್ಷರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮಡಂತ್ಯಾರು, ಬೆಳ್ತಂಡೆ ತಾಲೂಕು. ನಮ್ಮ ಸಹಕಾರ ಸಂಘವು ಪ್ರಾರಂಭವಾಗಿ 50 ವರ್ಷ ಪೂರ್ತಿಯಾಯಿತು. ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರ ಸತತ ಪ್ರಯತ್ನದಿಂದ ವರ್ಷದಿಂದ ವರ್ಷಕ್ಕೆ ಬ್ಯಾಂಕಿನ ಅಭಿವೃದ್ಧಿ ಆಗುತ್ತಾ ಬಂದಿದೆ. ನಮ್ಮ ಸಂಘವು ಈಗ 2 ಶಾಖೆಯನ್ನು ಹೊಂದಿದೆ. ನಮ್ಮ ಸಂಘಕ್ಕೆ ಪ್ರತಿ ವರ್ಷ ಸುಮಾರು 7 ವರ್ಷಗಳಿಂದ ಮಂಗಳೂರು ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಹಲವು ಪ್ರಶಸ್ತಿಗಳು ಬರ್ತಾ ಇವೆ. 50ನೇ ವರ್ಷದ ಕೊಡುಗೆಯಾಗಿ ಬೃಹತ್ ಗಾತ್ರದ ಸುಸಜ್ಜಿತವಾದ ಕೇಂದ್ರ ಕಚೇರಿಯ ನೂತನ ಕಟ್ಟಡವನ್ನು ನಿರ್ಮಿಸಿರುತ್ತೇವೆ. ಈ ಕಟ್ಟಡವನ್ನು ನಿರ್ಮಿಸಲು ಈಗಿನ ಅಧ್ಯಕ್ಷರಾದ ಶ್ರೀ ಅರವಿಂದ ಜೈನ್ ಮತ್ತು ಸಮಿತಿಯ ಸದಸ್ಯರು ಬಹಳ ಶ್ರಮಪಟ್ಟಿದ್ದಾರೆ. ಅಲ್ಲದೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಪೂರ್ಣ ಸಹಕಾರವನ್ನು ನೀಡಿರುತ್ತಾರೆ. ಇದೇ ಬರುವ ತಾರೀಕು 23/9/24 ಸೋಮವಾರ ದಿನ ಗೌರವಾನ್ವಿತ ಮಂತ್ರಿಗಳು, ಶಾಸಕರು ಮತ್ತು ಗಣ್ಯ ಅತಿಥಿಗಳೇ ಆಗಮಿಸಿ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ವಂದನೆಗಳು. ಮಡಂತ್ಯಾರು ಸೇವಾ ಸಹಕಾರಿ ಸಂಘದ ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಾನು. ನನ್ನ ಹೆಸರು DK ಅಮೂಲ್ಯ. ಪಾರಿಂಕಿ ಮತ್ತು ಮಾಲಾಡಿ ಸೇವಾ ಸಹಕಾರಿ ಸಂಘಗಳು 1970ನೇ ಡಿಸೆಂಬರ್ ತಿಂಗಳಲ್ಲಿ ಮರ್ಜಿಯಾಗಿ ಮಡಂತ್ಯಾರು ಸೇವಾ ಸಹಕಾರಿ ಬ್ಯಾಂಕ್ ಆಗಿ ರಿಜಿಸ್ಟ್ರಿ ಆಯಿತು. ತಾರೀಕು 24/1/1971
ಬ್ಯಾಂಕು ಕಾರ್ಯಾರಂಭಿಸಿದಾಗ ಕೇಂದ್ರ ಸಹಕಾರಿ ಬ್ಯಾಂಕಿನ ಎರವಲು ಸಿಬ್ಬಂದಿಯವರಿಗೆ ನಾನು ಸಹಾಯಕನಾಗಿ ನೇಮಕಗೊಂಡಿದ್ದೇನೆ. ತರುವಾಯ ನಾನು ಬಡ್ತಿಗೊಂಡು ಲೆಕ್ಕಿಗ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಸುಮಾರು 40 ವರ್ಷ 5 ತಿಂಗಳು ಈ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ಪ್ರಾರಂಭಿಕ ವರ್ಷದಲ್ಲಿ ಏನೊಂದು ವ್ಯವಹಾರ ಇಲ್ಲದ ಬ್ಯಾಂಕು ವರ್ಷದಿಂದ ವರ್ಷಕ್ಕೆ ವ್ಯವಹಾರ ವೃದ್ಧಿಗೊಂಡು ಲಾಭ ಗಳಿಸುತ್ತಾ ಬಂದಿದೆ. ಪ್ರಕೃತ ಸುವರ್ಣ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಒಂದು ಭವ್ಯವಾದ ಕಟ್ಟಡ ನಿರ್ಮಾಣಗೊಂಡಿದೆ. ಇದನ್ನು ನಿರ್ವಹಿಸಿದಂತಹ ಅಧ್ಯಕ್ಷರು ಶ್ರೀ ಅರವಿಂದ ಜೈನ್, CEO, ನಿರ್ದೇಶಕರುಗಳು ಮತ್ತು ಸಿಬ್ಬಂದಿ ವರ್ಗದವರನ್ನು ಶ್ಲಾಘಿಸುತ್ತೇನೆ. ಸಂಘವು ಇನ್ನೂ ಉನ್ನತಿಯಾಗಲಿ ಎಂದು ಶುಭ ಹಾರೈಸುತ್ತೇನೆ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದರ ನಿರ್ದೇಶಕಿಯಾದ ಶ್ರೀಮತಿ ಉಷಾಲತಾ. ಇದೇ ಬರುವ ತಾರೀಕು 23/9/2024 ನಮ್ಮ ನೂತನ ಕಟ್ಟಡದ ಸುವರ್ಣ ಮಹೋತ್ಸವ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ತಾವೆಲ್ಲರೂ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಧನಲಕ್ಷ್ಮಿ ಚಂದ್ರಶೇಖರ್ ಅಂತ. ನಾನು ಈ ಬ್ಯಾಂಕಲ್ಲಿ 10 ವರ್ಷದಿಂದ ಸೇವೆ ಸಲ್ಲಿಸ್ತಿದ್ದೇನೆ. 5 ವರ್ಷದಿಂದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಿದ್ದೇನೆ. ನಮ್ಮದು ಈ ಬ್ಯಾಂಕಿಗೆ 50 ವರ್ಷ ಪೂರ್ಣಗೊಂಡಿದೆ. ಅದಕ್ಕಾಗಿ ನಾವು ಮಾಜಿ ಅಧ್ಯಕ್ಷರ ಹಾಗೂ ಅಧ್ಯಕ್ಷರ ಆಡಳಿತ ಮಂಡಳಿಯವರ ಸ್ಟಾಫಿನವರ ಸಹಕಾರದಿಂದ ಮತ್ತು ಎಲ್ಲರ ಸಹಕಾರದಿಂದ ಒಳ್ಳೆಯ ರೀತಿಯಲ್ಲಿ ಒಂದು ಕಟ್ಟಡವನ್ನು ನಿರ್ಮಿಸಿ ನಾಳೆ 23ನೇ ತಾರೀಕಿಗೆ ಅದಕ್ಕೆ ಉದ್ಘಾಟನೆ ಮಾಡಲು ಹೊರಟಿದ್ದೇವೆ. ಈ 23ನೇ ತಾರೀಕಿಗೆ ತಾವೆಲ್ಲರೂ ಬಂದು ಈ ಕಟ್ಟಡವನ್ನು ಉದ್ಘಾಟನೆಗೆ ಬಂದು ನಮಗೆಲ್ಲರಿಗೂ ಆಶೀರ್ವಾದ ಮಾಡಬೇಕಾಗಿ ನಿಮ್ಮ ಹತ್ರ ಕೇಳಿಕೊಳ್ತೀನಿ. ಎಂ ಸಂಜೀವ್ ಶೆಟ್ಟಿ ಯಾದ ನಾನು ಮಡಂತ್ಯಾರು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಾಗಿದ್ದೆ 1991ರಿಂದ 95ರವರೆಗೆ. ಆ ಸಮಯದಲ್ಲಿ ಪುಂಜಲಕಟ್ಟೆಯಲ್ಲಿ ಒಂದು ಬ್ರ್ಯಾಂಚನ್ನು ಉದ್ಘಾಟನೆ ಮಾಡಲಿಕ್ಕೆ ಜಾಗ ಇಲ್ಲದೆ ದಿವಂಗತ ಪುಂಡಲಿಕ ಬಾಳಿಗರ ಕಟ್ಟಡದಲ್ಲಿ ರೂಮನ್ನು ತಗೊಂಡು ಸ್ಟಾರ್ಟ್ ಮಾಡಿದೆವು. 1971ರಲ್ಲಿ ಪ್ರಾರಂಭಗೊಂಡ ನಮ್ಮ ಸಂಸ್ಥೆ ಪ್ರಗತಿ ಪರದಲ್ಲಿ ಸಾಗುತ್ತಾ ಬಂದಿದೆ. ಇನ್ನು ಮುಂದೆಯೂ ಸಂಘದ ಬೆಳವಣಿಗೆಗೆ ಸದಾ ಆಗಾರತೆತ್ತರ ಏರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತೇವೆ. ಅದೇ ರೀತಿ ನಮ್ಮ ಅರವಿಂದ ಜೈನ್ ಅಧ್ಯಕ್ಷರಾಗಿದ್ದು ಕಾರ್ಯನಿರ್ವಹಣಾಧಿಕಾರಿ ಜೋಕಿಮ್ ಡಿಸೋಜ ಇವರೆಲ್ಲರ ಪರಿಶ್ರಮದಿಂದ ಹಾಗೂ ರೈತ ಬಂಧುಗಳ ಸಹಕಾರದಿಂದ ಸ್ವರ್ಣ ಮಹೋತ್ಸವದ ಸವಿನೆನಪಿನ ಕಟ್ಟಡ ಪರಿಶ್ರಮಗಳ ಉದ್ಘಾಟನೆಗೆ ಶುಭಾಶಯಗಳನ್ನು ಕೋರುತ್ತೇನೆ. ನಾನು ಮಾಲಾಡಿ ರಾಮಕೃಷ್ಣ ಹೆಬ್ಬಾರ್. ನಾನು ಈ ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿವೃತ್ತ ಕಾರ್ಯದರ್ಶಿಗಳಲ್ಲಿ 3ನೇಯವನು. ಅಂದರೆ ಮೊದಲಿನ ಕಾರ್ಯದರ್ಶಿಯವರಾದ ಶ್ರೀಯುತ ಕೆ ಕೃಷ್ಣ ಭಟ್ ರವರ ಕಾರ್ಯವ್ಯವಹಾರದಲ್ಲಿ ಸ್ಥಾಪನೆಗೊಂಡ ಕನಕಜ ಶಾಖೆ ಮತ್ತು ಪುಂಜಾಲಕಟ್ಟೆ ಶಾಖೆಗಳಲ್ಲಿ ಪ್ರಥಮ ಶಾಖಾಧಿಕಾರಿಯಾಗಿ ಅನಂತರದ ಕಾರ್ಯದರ್ಶಿಗಳಾದ MD ಕಯ್ಯಮೂಲ್ಯ ನಿವೃತ್ತಗೊಂಡ ಬಳಿಕ ಕಾರ್ಯದರ್ಶಿಯಾಗಿ ಒಟ್ಟು 40 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರುತ್ತೇನೆ. ನಮ್ಮ ಈ ಸಹಕಾರ ಸಂಘವು 1970ರಲ್ಲಿ ಸೇವಾ ಸಹಕಾರ ಬ್ಯಾಂಕ್ ಆಗಿ ಪ್ರಾರಂಭಗೊಂಡ ಬಳಿಕ ಈ ತನಕ ಹಂತ ಹಂತವಾಗಿ ಅಭಿವೃದ್ಧಿ ಆಗಲು ಶ್ರಮಿಸಿದ ಪ್ರಾರಂಭದ ಅಧ್ಯಕ್ಷರಾದ WS ರೋಡ್ರಿಗಸ್, ಕಾರ್ಯದರ್ಶಿ ಕೆ ಕೃಷ್ಣ ಭಟ್ ಹಾಗೂ ಹಿಂದಿನ ಎಲ್ಲ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಹಾಗೂ ನಿವೃತ್ತಗೊಂಡ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಈ ಸಮಯದಲ್ಲಿ ನೆನಪಿಸಿಕೊಳ್ಳುತ್ತೇನೆ. ಇದೀಗ ದಿನಾಂಕ 23/9/24 ಸುವರ್ಣ ಮಹೋತ್ಸವದ ಸವಿನೆನಪಿನ ಕೇಂದ್ರ ಕಚೇರಿಯ ನೂತನ ಕಟ್ಟಡದ ಪರಿಶ್ರಮದ ಉದ್ಘಾಟನೆಗೊಳ್ಳುತ್ತಿರುವ ಈ ಸಮಯದಲ್ಲಿ ಶ್ರಮಿಸಿದ ಅಧ್ಯಕ್ಷರಾದ ಶ್ರೀ ಕೆ ಅರವಿಂದ ಜೈನ್, ಉಪಾಧ್ಯಕ್ಷರಾದ ಶ್ರೀಮತಿ ಧನಲಕ್ಷ್ಮಿ ಹಾಗೂ ಕಾರ್ಯದರ್ಶಿಯವರಾದ ಕಾರ್ಯನಿರ್ವಹಣಾಧಿಕಾರಿಯವರಾದ ಜೋಕಿಮ್ ಡಿಸೋಜ ಹಾಗೂ ಎಲ್ಲ ನಿರ್ದೇಶಕರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ.
ನೂತನ ಕಟ್ಟಡ ಪರಿಶ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಶುಭ ಹಾರೈಸುತ್ತೇನೆ. ವಂದನೆಗಳು. ನಾನು ಶೇಖ್ ಅಬ್ದುಲ್ ಲತೀಫ್ ಸಾಹೇಬ್ ಕೊಳ್ಪೆದು ಬೈಲು. ನನ್ನ ಪರಿಚಯ ಬಹುಶಃ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ನನ್ನ ಪರಿಚಯ ಇದೆ. ಮಡಂತ್ಯಾರು ಕೃಷಿ ಪತ್ತಿನ ಸಹಕಾರಿ ಸಂಘ ಅಥವಾ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಅಂದುಕೊಳ್ಳಲು ತುಂಬಾ ಗೌರವವೆನ್ನಿಸುತ್ತದೆ. 1995ರಿಂದ 99ರ ತನಕ ನಾನು ಅಧ್ಯಕ್ಷನಾಗಿದ್ದೆ. ಶ್ರೀಯುತ ಜೋಕಿಮ್ ಡಿಸೋಜರು ನೇಮಕಗೊಂಡದ್ದು ನನ್ನ ಕಾಲದಲ್ಲೇ. ಇಂದು ಶ್ರೀಯುತರು ಬೆಳೆದು ಬಂದು ಸಿಇಒ ಆಗಿರುವುದು ಸಂತೋಷ. ನನ್ನ ಕಾಲದಲ್ಲಿ ಪಣಕಜೆ ಬ್ರಾಂಚಿನ ಕಟ್ಟಡವನ್ನು ಪೂರ್ಣಗೊಳಿಸಿದ್ದೆವು. ಅದಕ್ಕಾಗಿ ಸಹಾಯಾರ್ಥ ಯಕ್ಷಗಾನ ನಾಟಕವನ್ನು ಹಾಕಿಕೊಂಡಿದ್ದೆವು. ಅದಕ್ಕೆ ಜನತೆಯ ಅಪೂರ್ವ ಸಹಕಾರ ಸಿಕ್ಕಿದ್ದು ನೆನಪಾಗುತ್ತದೆ. ನನ್ನ ಕಾಲದಲ್ಲಿ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಸಂಘಗಳ ಸಣ್ಣ ಮಹೋತ್ಸವವನ್ನು 2 ದಿನಗಳ ಮಟ್ಟಿಗೆ ಜಿಲ್ಲಾಧ್ಯಕ್ಷ ಶ್ರೀಯುತ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಜರುಗಿತ್ತು. ನಾನು ಅದರ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷನಾಗಿದ್ದೆ. ಪಣಕಜೆ ಹಾಗೂ ಪುಂಜಾಲ್ಕಟ್ಟೆ ಶಾಖೆಗಳನ್ನು ಹೊಂದಿ ಸತತವಾಗಿ ಎ ಸರ್ಟಿಫಿಕೇಟ್ ಪಡೆದು ಯಶಸ್ಸಿನತ್ತ ಮುಂದಡಿಯಿಡುತ್ತಿರುವ ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇದು ತನ್ನ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನಿರ್ಮಿಸಿರುವ ನೂತನ ಸುಸಜ್ಜಿತ ಕಟ್ಟಡ ಪರಿಶ್ರಮದ ಉದ್ಘಾಟನಾ ಕಾರ್ಯಕ್ರಮ ದಿನಾಂಕ 23/9/24 ಸೋಮವಾರ ಸಹಕಾರಿ ಧುರೀಣ ರಾಜೇಂದ್ರ ಕುಮಾರ್ ಮತ್ತು ಸಚಿವರುಗಳಿಂದ ಉದ್ಘಾಟನೆಗೊಳ್ಳುತ್ತಿರುವುದು ಅತ್ಯಂತ ಸಂತೋಷ. ಇದಕ್ಕಾಗಿ ಹಗಲಿರುಳೆನ್ನದೆ ಶ್ರಮಿಸಿದ ಅಧ್ಯಕ್ಷ ಶ್ರೀಯುತ ಅರವಿಂದ ಜೈನ್, ಸಿಇಒ ಜೋಕಿಮ್ ಡಿಸೋಜಾ ಮತ್ತು ನಿರ್ದೇಶಕರಿಗೆ ಅಭಿನಂದನೆಗಳು. ನಮಸ್ಕಾರ. ಸರ್ವರಿಗೂ ನಮಸ್ಕಾರ. ನಾನು ಶ್ರೀಮತಿ ತುಳಸಿ ಪಿ ಆಚಾರ್ಯ, ನಿವೃತ್ತ ಸಿಇಒ. ನಯನ ಮನೋಹರ ಮಡಂತ್ಯಾರಿನ ಹೃದಯ ಭಾಗದಲ್ಲಿ ಪ್ರಗತಿಪರ ಸಾಧನೆಯಿಂದ ಕೂಡಿ ಬೆಳೆದು ನಿಂತ ಈ ಸಂಘಕ್ಕೆ ಸ್ವರ್ಣ ಮಹೋತ್ಸವದ ಸಂಭ್ರಮ. ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇದು 4 ಕಾರ್ಯಕ್ಷೇತ್ರಗಳನ್ನು ಹಾಗೂ 2 ಶಾಖೆಗಳನ್ನು ಹೊಂದಿರುತ್ತದೆ. ಈ ಸಂಸ್ಥೆಯು ಪ್ರಗತಿಪರ ಸಾಧನೆಗಳಿಗೆ ಹೆಸರುವಾಸಿಯಾಗಿದೆ. ದಾಖಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಮಂಗಳೂರು ಇವರ ವತಿಯಿಂದ ಅನೇಕ ಬಾರಿ ಪ್ರಶಸ್ತಿಗಳನ್ನು ಗಳಿಸಿರುತ್ತದೆ. ಇಂತಹ ಹೆಸರಾಂತ ಸಂಘದಲ್ಲಿ ಸುಮಾರು 40 ವರ್ಷಗಳ ಕಾಲ ವಿವಿಧ ಹುದ್ದೆಗಳಲ್ಲಿ ಸೇವೆಗೈದು ನಿವೃತ್ತಿಯನ್ನು ಹೊಂದಿರುತ್ತೇನೆ. ನನಗೆ ತುಂಬ ಸಂತೋಷವಿದೆ, ತೃಪ್ತಿ ಇದೆ. ಪ್ರಸ್ತುತ ಈ ಸಂಘದ ಅಧ್ಯಕ್ಷರಾದ ಶ್ರೀಯುತ ಕೆ ಅರವಿಂದ ಜೈನ್ ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀಯುತ ಜೋಕಿಮ್ ಡಿಸೋಜಾ ಹಾಗೂ ಸಿಬ್ಬಂದಿ ವರ್ಗದವರ ಸತತ ಪ್ರಯತ್ನದಿಂದ ಈ ಸಂಘವು ಇಂದು ಪರಿಶ್ರಮ ಎಂಬ ನಾಮಾಂಕಿತದೊಂದಿಗೆ ದಿನಾಂಕ 23/9/2024 ಸೋಮವಾರದಂದು ಉದ್ಘಾಟನೆಗೊಳ್ಳಲಿದೆ. ಈ ಸಮಾರಂಭಕ್ಕೆ ನನ್ನ ವತಿಯಿಂದ ಶುಭ ಹಾರೈಕೆಗಳು. ಈ ಸಂಘವು ಇನ್ನು ಮುಂದೆಯೂ ಮುನ್ನಡೆಯನ್ನು ಸಾಧಿಸುತ್ತಾ ಪ್ರಗತಿಪರ ಸಾಧನೆಗಳನ್ನು ಗೈಯುತ್ತಾ ಮುನ್ನಡೆಯಲಿ ಎಂದು ಸದಾ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ವಂದನೆಗಳು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ.
STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ. ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ, ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ, ಮಕ್ಕಳ ಚಿಕಿತ್ಸಾ ವಿಭಾಗ, ಸರ್ಜರಿ, ಎಲುಬು ಮತ್ತು ಕೀಲು, ಕಿವಿ, ಮೂಗು, ಗಂಟಲು ವಿಭಾಗ, ಕಣ್ಣಿನ ಚಿಕಿತ್ಸಾ ವಿಭಾಗ, ದಂತ ಚಿಕಿತ್ಸಾ ವಿಭಾಗ, ಫೆಥಾಲಜಿ, ಅನಸ್ತೇಷಿಯಾ, ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ. ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ನಗದು ರಹಿತ ಚಿಕಿತ್ಸಾ ಸೌಲಭ್ಯಗಳು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.